ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಟು ಸೆಕೆಂಡ್ ಇಯರ್ ಪಿ ಯು ಸಿ ಇದರ ಒಂದು ಕೀ ಆನ್ಸರ್ಗಳನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ಬೋದು, ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಪರ್ಯಾಯವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ. ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ ಅಂತ ಇದೆ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಲಾಭ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ, ಹೆನ್ರಿ ಫಯಲ್ ಡ್ಯಾಶ್ ಆಗಿದ್ದರು ಅಂತ ಇದೆ. ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮೈನಿಂಗ್ ಇಂಜಿನಿಯರ್ ಆಗಿದ್ದರು ಅಂತ. ಮೂರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಯ ವಿಧವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ವಿಧಾನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ, ಈಗ ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿ ನಿಯೋಜನೆಯ ಅಂಶವಲ್ಲ ಅಂತ ಇಲ್ಲಿ ಕೊಡಲಾಗಿದೆ. ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ, ಅನೌಪಚಾರಿಕ ಸಂಘಟನೆ ಅನ್ನುವಂಥದ್ದು ರೈಟ್ ಆನ್ಸರ್. ಐದನೆಯ ಪ್ರಶ್ನೆ, ಗ್ರಾಹಕರಿಗೆ ಉತ್ಪನ್ನ, ಅದರ ಲಕ್ಷಣಗಳು ಮತ್ತು ಗುಣಮಟ್ಟದ ಬಗ್ಗೆ ಮಾಹಿತಿ ನೀಡುವುದು ಇದರ ಭಾಗವಾಗಿದೆ ಅಂತ ಇದೆ. ಎದರ ಭಾಗವಾಗಿದೆ? ಐದನೆಯ ಪ್ರಶ್ನೆಗೆ ಅದು ಪ್ರವರ್ತನೆ ಅನ್ನುತ್ತಾ ಇದೆ ಅಲ್ವಾ, ಆಪ್ಷನ್ ಬಿ ಅದು ಸರಿಯಾದ ಉತ್ತರ. ಐ ರಿಪೀಟ್, ಕ್ವಶನ್ ನಂಬರ್ 1 ಎ, ಕ್ವಶನ್ ನಂಬರ್ 2 ಬಿ, ಕ್ವಶನ್ ನಂಬರ್ 3 ಬಿ, ಕ್ವಶನ್ ನಂಬರ್ 4 ಡಿ, ಕ್ವಶನ್ ನಂಬರ್ 5 ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನ ನೀಡಲಾದ ಸೂಕ್ತ ಪದಗಳನ್ನು ಆರಿಸುವ ಮೂಲಕ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇದೆ. ಇದನ್ನು ನೋಡ್ತಾ ಹೋಗೋಣ. ಈಗ ನಾವು ಪ್ರಾಥಮಿಕ ಹೌದಲ್ವ, ಆರನೆಯ ಪ್ರಶ್ನೆ, ಡ್ಯಾಶ್ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳ ಏನಿದು ಇರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿವಾದಿಸುತ್ತದೆ. ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಮ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಕ್ರಮ. ಎರಡನೆಯ ಪ್ರಶ್ನೆ, ಡ್ಯಾಶ್ ಏನು ಮಾಡಬೇಕು ಹೌದಲ್ವ ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ ಅಂತ ಇದೆ. ಏಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಯೋಜಿಸುವಿಕೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಎಂಟನೆಯ ಪ್ರಶ್ನೆ, ಮೇಲ್ವಿಚಾರಣೆ ಮತ್ತು ಪ್ರೇರಣೆ ಅಂದರೆ ಪ್ಲಸ್ ಡ್ಯಾಶ್ ಪ್ಲಸ್ ಸಂವಹನ ಟು ನಿರ್ದೇಶಿಸುವಿಕೆ ಅಂತ ಇದೆ. ಇದಕ್ಕೆ ನಾಯಕತ್ವ ಅಂತ ಎಂಟನೆಯ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಒಂಬತ್ತನೆಯ ಪ್ರಶ್ನೆ, ಡ್ಯಾಶ್ ಬಂಡವಾಳವು ಸ್ಥಿರ ಆಸ್ತಿಗಳಲ್ಲಿ ಏನಿದು ಹೂಡಿಕೆಯಾಗಿದೆ ಅಂತ ಒಂಬತ್ತನೆಯ ಪ್ರಶ್ನೆ ಇದೆ. ಅದಕ್ಕೆ ಸ್ಥಿರ ಅನ್ನುವಂಥದ್ದು ಒಂಬತ್ತನೆಯ ಪ್ರಶ್ನೆಗೆ ಸ್ಥಿರ ಬಂಡವಾಳವು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಹತ್ತನೆಯ ಪ್ರಶ್ನೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಡ್ಯಾಶ್ ಉತ್ಪನ್ನದ ಅತಿ ನಿಕಟ ರಕ್ಷಕವಾಗಿದೆ ಅಂತ ಇದೆ. ಹತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಥಮಿಕ ಸಮಷ್ಟಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಓದದಲ್ಲಿ ಅಥವಾ ಅಕ್ಷರಗಳಲ್ಲಿ ಯಾವುದಾದ್ರು ತಪ್ಪಿದರೆ ಕ್ಷಮಿಸಬೇಕು. ಹೊಂದಿಸಿ ಬರೆಯಿರಿ. ನೋಟು ಅಮಾನ್ಯೀಕರಣ ಅಂದರೆ ಡಿಮಾನಿಟೈಸೇಷನ್ ಅಂತ ಇದೆ. ಅದು ಸರಿಯಾದ ಉತ್ತರ ನವೆಂಬರ್ 8, 2016 ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ ಬಿ, ಅಧಿಕಾರ ಅಂತ ಇದೆ. ಇದಕ್ಕೆ ಪ್ರತಿ ನಿಯೋಜಿಸುವಿಕೆಯ ಮೂಲಾಂಶ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆವರಣ ನೇಮಕಾತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬಾಹ್ಯ ಮೂಲ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿರ್ವಹಣೆಯ ಅವಳಿ ಕಾರ್ಯಗಳು ಅನ್ನುವಂಥದ್ದು ಆಪ್ಷನ್ 2 ಇದಲ್ವ, ಅದು ಉತ್ತರ ಅದಕ್ಕೆ. ಕ್ವಶನ್ ನಂಬರ್ ಈ ಲಕ್ಕಿ ಡ್ರಾ ಅಂತ ಇದೆ. ಇದಕ್ಕೆ ಮಾರಾಟ ಪ್ರವರ್ತನೆ ಅನ್ನುವಂಥದ್ದು ರೈಟ್ ಆನ್ಸರ್. ಬನ್ನಿ, ಈಗ ನಾವು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಇದೆ. ಭಾಳ ಈಸಿಯಾಗಿ ಇದು ಕೊಡಲಾಗಿತ್ತು. ನಿರ್ವಹಣೆಯ ಯಾವುದಾದ್ರೂ ಆಯಾಮಗಳನ್ನು ತಿಳಿಸಿ ಅಂತ ಇದೆ. ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಬರಿಬೋದು, ಪವರ್ ಬರಿಬೋದು ಅಥವಾ ಆಪ್ರೇಷನ್ಸ್ ಬರಿಬೋದು ರೀ. ನೇಮಕಾತಿ ಎಂದರೇನು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಇದು ಒಂದು ಪ್ರೋಸೆಸ್ಸು ಹೌದಲ್ವಾ. ಎಂಥ ಪ್ರೋಸೆಸ್ಸು? ಎಂಪ್ಲಾಯಿಯನ್ನು ಹೈರ್ ಮಾಡುವಂಥದ್ದು. ಏನಂತೀರ ತಗೊಳ್ಳೋ, ಹೇಗೆ ಜಾಬು, ಯಾವ ಸ್ಥಳದಲ್ಲಿ ಅನ್ನುವಂಥದ್ದೇ ನೇಮಕಾತಿ ಅನ್ನುವಂಥದ್ದು. ನಾಯಕತ್ವದ ಒಂದು ಶೈಲಿಯನ್ನು ತಿಳಿಸಿ ಅಂತ ಇದೆ. ಇದನ್ನು ಇಂಗ್ಲೀಷಲ್ಲಿ ಡೆಮೋಕ್ರೆಟಿಕ್ ಅಂತ ಕರಿತೀವಿ ಅಥವಾ ಆಟೋಕ್ರೆಟಿಕ್ ಅಂತಲೂ ಕೂಡ ಕರಿತೇವೆ. 15ನೆಯ ಪ್ರಶ್ನೆಗೆ ಇದಕ್ಕೆ ನೋಡಿ ಕನ್ನಡದಲ್ಲಿ ಏನು ಅಂತ, ಗ್ರಾಹಕ ಎಂದರೆ ಯಾರು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಗ್ರಾಹಕ ಎಂದರೆ ಒಬ್ಬ ವ್ಯಕ್ತಿ ಯಾರು ಖರೀದಿ ಮಾಡ್ತಾನೋ ಅದನ್ನು ಇಂಗ್ಲೀಷಲ್ಲಿ ಬೈಯಿಂಗ್ ಗೂಡ್ಸ್ ಅಂತ ಕರಿತೀವಿ, ಅಥವಾ ಸರ್ವಿಸನ್ನು ಕೊಡ್ತಾನೋ ಹೌದಲ್ಲ ಪರ್ಸ್ನಲ್ ಆಗಿ, ಅಥವಾ ನಾಟ್ ಫಾರ್ ರೀಸೇಲ್, ಅದನ್ನು ನಾವು ಗ್ರಾಹಕ ಅಂತ ಕರಿತೀವಿ, ಅಥವಾ ಕಮರ್ಷಿಯಲ್ ಪರ್ಪಸ್ಸಿಗೂ ಕೂಡ ಆಗಿರ್ಬೋದು. ಮುಂದಿನ ಎಲ್ಲ ಪ್ರಶ್ನೆಗಳು ಬಹಳ ಈಸಿಯಾಗಿ ಇತ್ತು ಸರ್, ಧನ್ಯವಾದಗಳು. ಮುಂದಿನ ಭಾಗ ಈಗ ನಮ್ಮ ಯಾರು ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ಅವರು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡ್ಕೊಳ್ಬೋದು. ಬನ್ನಿ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದಂತಹ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮಿನ ಈ ಒಂದು ಇಂಗ್ಲೀಷ್ ವರ್ಷನಿನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಪಾರ್ಟ್ ಎ, ಸೆಲೆಕ್ಟ್ ಆ್ಯಂಡ್ ರೈಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್
ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರಾಫಿಟ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಹೆನ್ರಿ ಫಯಲ್ ವಾಸ್ ಎ ಡ್ಯಾಶ್ ಅಂತ ಇದೆ. ಮೈನಿಂಗ್ ಇಂಜಿನಿಯರ್ ಈಸ್ ದ ಪರ್ಫೆಕ್ಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಟೈಪ್ ಆಫ್ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ಮೆಥಡ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 4, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಡೆಲಿಗೇಷನ್ ಅಂತ ಇದೆ. ರೈಟ್ ಆನ್ಸರ್, ಇನ್ಫಾರ್ಮಲ್ ಆರ್ಗನೈಸೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಟು ದಿ ಕನ್ಸ್ಯೂಮರ್ ಅಬೌಟ್ ಎ ಪ್ರಾಡಕ್ಟ್ ಈಸ್ ಫೀಚರ್ಸ್ ಇನ್ ದ ಕ್ವಾಲಿಟಿ ಎಕ್ಸೆಟ್ರಾ ಆರ್ ಎ ಪಾರ್ಟ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಇದೆಲ್ವಾ, ಪ್ರಮೋಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳು, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಎರಡನೆಯ ಮೇನ್ ಕ್ವಶನು ಇಲ್ಲಿ, ಡ್ಯಾಶ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ದೆರ್ ಇಸ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ ಇದೆ. ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆರ್ಡರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಡ್ಯಾಶ್ ಈಸ್ ಏನಿದು, ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಅಂತ ಇದೆ. ಏಳನೆಯ ಪ್ರಶ್ನೆಗೆ ರೈಟ್ ಆನ್ಸರ್ ಈಸ್ ಏನಂತೀರ ತಗೊಳ್ಳು, ಪ್ಲಾನಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಪ್ಲಾನಿಂಗ್. ಕ್ವಶನ್ ನಂಬರ್ 8, ಸೂಪರ್ವಿಷನ್ ಪ್ಲಸ್ ಮೋಟಿವೇಷನ್ ಪ್ಲಸ್ ಡ್ಯಾಶ್ ಪ್ಲಸ್ ಕಮ್ಯುನಿಕೇಷನ್ ಈಸ್ ಈಕ್ವಲ್ ಟು ಡೈರೆಕ್ಟಿಂಗ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ರೈಟ್ ಆನ್ಸರ್ ಈಸ್ ಲೀಡರ್ಶಿಪ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಡ್ಯಾಶ್ ಕ್ಯಾಪಿಟಲ್ ರೆಫರ್ಸ್ ಟು ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಇದೆ. ಅದು ಸ್ಥಿರ ಅಂತ ಕರೀತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಫಿಕ್ಸ್ಡ್ ಅಂತ ಹೇಳಿದರೆ ಮುಗೀತು. 10ನೆಯ ಪ್ರಶ್ನೆ, ಡ್ಯಾಶ್ ರೆಫರ್ಸ್ ಟು ದಿ ಪ್ರಾಡಕ್ಟ್ಸ್ ಇಮಿಡಿಯೇಟ್ ಕಂಟೈನರ್ ಅಂತ ಇದೆ. ಅದನ್ನು ನಾವು ಪ್ರೈಮರಿ ಪ್ಯಾಕೇಜ್ ಅಂತ ಕರಿತೀವಿ, ಅಂದರೆ ಪ್ರಾಥಮಿಕ ಏನಂತಿರತ್ತವುಗಳು ಆಯಿತಾ, ಹಾಗೆ ಕರಿತೀರ ಕನ್ನಡದಲ್ಲಿ. ಬನ್ನಿ ಈಗ ನಾವು ಮ್ಯಾಚ್ ದ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ. ಡಿಮಾನಿಟೈಸೇಷನ್ ಆಗಿದ್ದು ನವಂಬರ್ 8, 2016, ಅಂದರೆ ನವಂಬರ್ 8, 2016ನಲ್ಲಿ. ಅಥಾರಿಟಿ ಅಂತ ಇದೆ. ಅಥಾರಿಟಿದು ಅದಕ್ಕೆ ಸರಿಯಾದ ಉತ್ತರ ಬಂದು ಏನಿದ್ರೆ ಎಲಿಮೆಂಟ್ ಆಫ್ ಡೆಲಿಗೇಷನ್ ಅಂತ. ಕ್ಯಾಂಪಸ್ ರಿಕ್ವೈರ್ಮೆಂಟ್ ಅಂತ ಇದೆ. ಸಿ ಅದಕ್ಕೆ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ. 4, ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತ ಇದೆ. 4ನೇದಕ್ಕೆ ಅದಕ್ಕೆ ಸರಿಯಾದ ಉತ್ತರ ಟ್ವಿನ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ಲಕ್ಕಿ ಡ್ರಾ ಅಂತ ಇದೆ. ಲಾಸ್ಟ್ ಒನ್ ಲಕ್ಕಿ ಡ್ರಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಸೇಲ್ಸ್ ಪ್ರಮೋಷನ್. ಬನ್ನಿ ವಿದ್ಯಾರ್ಥಿಗಳೀಗ 1 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ 1 ಸೆಂಟೆನ್ಸಸ್ ಈಚ್ ಅಂತ ಇದೆ. ಸ್ಟೇಟ್ ಎನಿ 1 ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. 12ನೆಯ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾದ್ರೂ ಒಂದು ಬರೆದ್ರೆ ಸಾಕು. ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಇದೆ, ಮ್ಯಾನೇಜ್ಮೆಂಟ್ ಆಫ್ ಪವರ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. ಈ 3ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು, 1 ಮಾರ್ಕ್ ಸಿಗುತ್ತೆ. ವಾಟ್ ಈಸ್ ಅ ರಿಕ್ವೈರ್ಮೆಂಟ್ ಅಂತ ಇದೆ. 13ನೇ ಪ್ರಶ್ನೆ, ರಿಕ್ವೈರ್ಮೆಂಟ್ ಅಂತ ಹೇಳಿದರೆ ಇದು ಒಂದು ಪ್ರೋಸೆಸ್ ಕಂಡ್ರೆ, ಸಿಸ್ಟಮೆಟಿಕ್ ಪ್ರೋಸೆಸ್ ಆಫ್ ಡಿಸ್ಕವರಿಂಗ್ ಏನಂತೀರ ಪ್ರಾಸ್ಪೆಕ್ಟಿವ್ ಎಂಪ್ಲಾಯೀಸ್ ಆ್ಯಂಡ್ ಸ್ಟಿಮ್ಯುಲೇಟಿಂಗ್ ದೆಮ್ ಟು ಅಪ್ಲೈ ಫಾರ್ ಜಾಬ್ಸ್ ಇನ್ ಆ್ಯನ್ ಆರ್ಗನೈಸೇಷನ್ ಈಸ್ ಕಾಲ್ಡ್ ರಿಕ್ವೈರ್ಮೆಂಟ್ ಅಂತ. ನೇಮ್ ಎನಿ 1 ಲೀಡರ್ಶಿಪ್ ಸ್ಟೈಲ್ ಅಂತ ಇದೆ. ನೀವು ಆಟೋಕ್ರೆಟಿಕ್ ಆದರೂ ಬರಿಬೋದು ಅಥವಾ ಡೆಮೋಕ್ರೆಟಿಕ್ ಲೀಡರ್ಶಿಪ್ ಆದರೂ ಬರಿಬೋದು ಆಯಿತಾ. ಯಾವುದಾದ್ರೂ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರೆದ್ರೂ ಸಾಕು, ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 15, ಇದಕ್ಕೆ ಸರಿಯಾದ ಉತ್ತರ ಬಂದು ಫೈನಾನ್ಸಿಂಗ್ ಡಿಸಿಷನ್ ಅನ್ನುವಂಥದ್ದು ಆಗಿರುತ್ತದೆ. ವಾಟ್ ಈಸ್ ಎ ಕನ್ಸ್ಯೂಮರ್ ಅಂತ ಇದೆ. ಕನ್ಸ್ಯೂಮರ್ ಅಂತ ಹೇಳಿದರೆ ಗ್ರಾಹಕ ಅಂತ. ಎ ಪರ್ಸನ್ ಹೂ ಬಾಯ್ಸ್ ಗೂಡ್ಸ್, ಯಾರು ಖರೀದಿಯನ್ನು ಮಾಡ್ತಾನೋ ಅಂಗಡಿಗೆ ಹೋಗ್ಬಿಟ್ಟು, ಅಥವಾ ಸರ್ವಿಸನ್ನು ಫಾರ್ ಪರ್ಸನಲ್ ಆರ್ ಏನಂತೀರ ಯೂಸ್, ಅಥವಾ ನಾಟ್ ಫಾರ್ ರೀಸೇಲ್ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು, ಇವರನ್ನು ನಾವು ಕನ್ಸ್ಯೂಮರ್ಸ್ ಅಂತ ಕರಿತೇವೆ. ಪಾರ್ಟ್ ಬಿ ನಾವು ಇಲ್ಲಿ ನೋಡೋದಾದರೆ ಇದನ್ನೆಲ್ಲ ತಾವುಗಳು ಬಹಳ ಈಸಿಯಾಗಿ ರಿಪೀಟೆಡ್ ಕ್ವಶನ್ಸ್ ಬಹಳ ಆಯಿತು ಬಿಸ್ನೆಸ್ ಸ್ಟಡೀಸಲ್ಲಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಏನೇ ಮುಂದಿನ ಎಕ್ಸಾಮಿಗೆ ಪರೀಕ್ಷೆಗೆ ಬೇಕಾದರೂ ದಯವಿಟ್ಟು ಕಮೆಂಟ್ ಮುಖಾಂತರ ಅಥವಾ ನಮ್ಮ ಮೇಲ್ ಐಡಿಗೆ ಸಂಪರ್ಕಿಸಬಹುದು. ಪ್ಲೀಸ್ ಎಷ್ಟು ಆಗುತ್ತೋ ಅಷ್ಟು ಕಾನ್ಸಂಟ್ರೇಷನನ್ನು ಕೊಟ್ಟು ಓದಿ, ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ಮುಂದಿನ ಪರೀಕ್ಷೆಗಳು ನಮ್ಮ ಒಂದು ಮೇಲ್ ಐಡಿಗೆ ನಿಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ರೆ ಸೇಮ್ ಡೇ ಅಂದರೆ ಆನ್ ಟೈಮಲ್ಲಿ ನಿಮಗೆ ಕೀ ಆನ್ಸರ್ಗಳನ್ನು ನಾವು ಲಭ್ಯ ಮಾಡಿಕೊಡ್ತೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.